ಅಮೆರಿಕಾಗೆ ಚೀನಾ ಟಕ್ಕರನ್ನ ಕೊಟ್ಟಿದೆ. ಇರಾನ್ಗೆ ಬೆಂಬಲ ನೀಡಿದ್ರೆ ಹುಷಾರ್ ಅಂತ ಅಮೆರಿಕ ವಾರ್ನಿಂಗ್ ಅನ್ನ ಕೊಟ್ಟಿತ್ತು. ಆದ್ರೆ ಇದೀಗ ಅಮೆರಿಕಾಗೆ ಚೀನಾ ಟಕ್ಕರನ್ನ ಕೊಟ್ಟಿದೆ. ಇರಾನ್ಗೆ ಸಂಪೂರ್ಣ ಬೆಂಬಲ ಘೋಷಿಸಿದ ಚೀನಾ. ವಿಶ್ವದ ದೊಡ್ಡಣ್ಣ ಅಮೆರಿಕಾಗೆ ಚೀನಾ ತಿರುಗೇಟನ್ನ ಕೊಟ್ಟಿದೆ. ಹಾರ್ಮುಜ್ ಹಿಡಿತಕ್ಕೆ ಮುಂದಾಗಿದ್ದ ಅಮೆರಿಕಾಗೆ ಟಕ್ಕರನ್ನ ಕೊಟ್ಟಿದೆ ಚೀನಾ. ಜಗತ್ತಿನಲ್ಲಿ ಶಾಂತಿ ಮತ್ತು ಸ್ಥಿರತೆ ನೆಲೆಸಲು ನಾವು ಸದಾ ಬದ್ಧ. ಕೊಲ್ಲಿ ರಾಷ್ಟ್ರಗಳಲ್ಲಿನ ಪರಿಸ್ಥಿತಿ ನಾವು ಗಮನಿಸ್ತಾ ಇದ್ದೇವೆ. ಅಲ್ಲಿ ಏನ್ ನಡೆಯುತ್ತಿದೆ, ಪರಿಸ್ಥಿತಿ ಹೇಗಿದೆ ಎಂದು ಗೊತ್ತು. ಹಡಗುಗಳು ಹಾರ್ಮುಜ್ ಮೂಲಕ ಸಂಚಾರ ಮಾಡುತ್ತಿವೆ. ಇರಾನ್ ಜೊತೆ ವ್ಯಾಪಾರ ಇಂಧನ ಒಪ್ಪಂದ ಹೊಂದಿದ್ದೇವೆ. ಇರಾನ್ ಜೊತೆಗಿನ ಒಪ್ಪಂದವನ್ನ ನಾವು ಗೌರವಿಸುತ್ತೇವೆ. ವ್ಯವಹಾರದಲ್ಲಿ ಯಾರು ಕೂಡ ಹಸ್ತಕ್ಷೇಪ ಮಾಡಬಾರದು. ಹಾರ್ಮುಜ್ ಹಿಡಿತಕ್ಕೆ ಮುಂದಾಗಿದ್ದ ಅಮೆರಿಕಾಗೆ ತಿರುಗೇಟನ್ನ ಕೊಟ್ಟಿದೆ ಚೀನಾ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಚೀನಾ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ಇರಾನ್ಗೆ ಸಪೋರ್ಟ್ ಮಾಡ್ತಾ ಇದೆ, ಅದು ಕೂಡಲೇ ನಿಲ್ಲಿಸಬೇಕು. ಒಂದು ವೇಳೆ ಏನಾದರೂ ಇದು ಮುಂದುವರೆದ್ರೆ ಹುಷಾರು ಅನ್ನುವಂತ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಆದ್ರೆ ಇದೀಗ ಚೀನಾ ಇದಕ್ಕೆ ತಿರುಗೇಟನ್ನ ಕೊಟ್ಟಿದೆ. ಅದು ನಮ್ಮ ವ್ಯಾಪಾರ ಒಪ್ಪಂದಗಳು, ನಾವು ಅದನ್ನ ಮಾಡ್ಕೊಳ್ತೀವಿ, ಅದನ್ನ ಯಾರು ಕೂಡ ಪ್ರಶ್ನೆ ಮಾಡುವ ಹಾಗಿಲ್ಲ. ಹಾರ್ಮುಜ್ ಜಲಸಂಧಿಯನ್ನ ವಶಕ್ಕೆ ಪಡೆದುಕೊಳ್ಳೋದ್ರಲ್ಲಿ ಇರಾನ್ನಿಂದ ಮುಕ್ತಗೊಳಿಸೋದಕ್ಕೆ ಅಮೆರಿಕ ಶತ ಪ್ರಯತ್ನವನ್ನ ಮಾಡ್ತಾ ಇದೆ. ಇರಾನ್ ಜೊತೆಗಿರುವಂತ ಒಪ್ಪಂದದ ಮೇಲೆ ನಮಗೆ ರೆಸ್ಪೆಕ್ಟ್ ಇದೆ, ಹಾಗಾಗಿ ಇದ್ರ ಬಗ್ಗೆ ಯಾರು ಕೂಡ ನಮಗೆ ಪ್ರಶ್ನೆಯನ್ನ ಮಾಡೋ ಹಾಗಿಲ್ಲ ಅಂತ ಚೀನಾ ಸ್ಪಷ್ಟವಾಗಿ ಮುಖಕ್ಕೆ ಹೊಡೆದಂಗೆ ಡೊನಾಲ್ಡ್ ಟ್ರಂಪ್ಗೆ ಹೇಳ್ಬಿಡ್ತು. ಈಗ ನೋಡಿ, ಇಷ್ಟೆಲ್ಲ ಯುದ್ಧಗಳಾದರೂ, ಇಷ್ಟೆಲ್ಲ ಗಂಭೀರವಾದಂಥ ಸಾವು ನೋವುಗಳಾದರೂ ಸಹಿತ ಚೀನಾ ಮತ್ತು ಇರಾನ್ ನಡುವಿನ ವ್ಯಾಪಾರ ಒಪ್ಪಂದ ನಡೀತಾನೇ ಇದೆ ಇದುವರೆಗೂ ಸಹಿತ. ಅಷ್ಟೆಲ್ಲ ಸಮಸ್ಯೆ ಆದರೂ ಇರಾನ್ ಚೀನಾಗೆ ಕಳಿಸ್ಬೇಕಾದಂಥ ಹಡಗುಗಳನ್ನು ಕಳಿಸ್ತಾ ಇದೆ. ಅವ್ರವ್ರ ಮಧ್ಯೆ ಏನೆಲ್ಲ ಒಪ್ಪಂದಗಳಿತ್ತು ಅದೆಲ್ಲವೂ ಕೂಡ ನಡೀತಾ ಇದೆ, ಅಲ್ಲಿ ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ಚೀನಾ ಅಷ್ಟೇ ಮಟ್ಟಿಗೆ ಶಸ್ತ್ರಾಸ್ತ್ರಗಳ ವಿಚಾರದಲ್ಲಿ ವಸ್ತುಗಳನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾ ಇದೆ, ಟ್ರೇಡಿಂಗ್ ಸಹಿತ ಅಲ್ಲಿ ನಡೀತಾ ಇದೆ. ಅದೇ ಆ ಚೀನಾದಿಂದ ಬರುವಂಥ ಚೀಪ್ ಆ್ಯಂಡ್ ಬೆಸ್ಟ್ ಕ್ವಾಲಿಟಿಯ ವಸ್ತುಗಳೇ ಇದೀಗ ಇರಾನಿಗೆ ಶಕ್ತಿ. ಅವುಗಳನ್ನು ತೆಗೆದುಕೊಂಡು ದೊಡ್ಡ ಮಟ್ಟದ ಡ್ರೋನ್ಗಳ ಬಳಕೆಯನ್ನು ಮಾಡಿಕೊಂಡು ತಯಾರಿಸಿಕೊಂಡು ಅದರಿಂದ ಇರಾನ್ ಅಮೆರಿಕ ಮೇಲೆ ಮತ್ತು ಇಸ್ರೇಲ್ ಮೇಲೆ ದಾಳಿಗೆ ಮುಂದಾಗ್ತಾ ಇದೆ. ಇದರಲ್ಲಿ ನಮ್ಮದು ಮತ್ತು ಇರಾನ್ದು ಒಪ್ಪಂದಗಳಿದ್ದಾವೆ, ವ್ಯವಹಾರಗಳಿದ್ದಾವೆ, ಇದ್ರ ಬಗ್ಗೆ ಯಾರು ಪ್ರಶ್ನೆ ಮಾಡೋಂಗಿಲ್ಲ ಅಂತ ಡೊನಾಲ್ಡ್ ಟ್ರಂಪ್ಗೆ ಇದೀಗ ಚೀನಾ ಉತ್ತರವನ್ನ ಕೊಟ್ಟಿದೆ. ಹಾಗಾದ್ರೆ ಈಗಾಗಲೇ ಡೊನಾಲ್ಡ್ ಟ್ರಂಪ್ ಹೇಳ್ತಾರೆ, ಯಾರ್ಯಾರೆಲ್ಲ ಇರಾನ್ಗೆ ಯಾವ್ಯಾವ ದೇಶವೆಲ್ಲ ಸಪೋರ್ಟ್ ಮಾಡಿದೆ ಆ ದೇಶಗಳ ಮೇಲೆ 50% ಸುಂಕವನ್ನ ವಿಧಿಸ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. ಇಷ್ಟಾದರೂ ಚೀನಾ ಇರಾನ್ಗೆ ನಾವು ಸಹಾಯ ಮಾಡ್ತೀವಿ ಅಂತ ಓಪನ್ ಆಗಿ ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಚೀನಾ ವಿರುದ್ಧ ಅಮೆರಿಕ ಯಾವ ರೀತಿಯಂತ ನಿಲುವನ್ನ ತೆಗೆದುಕೊಳ್ಳುತ್ತೆ, ಹಾಗಾದ್ರೆ ಇದೆಲ್ಲವನ್ನು ಕೂಡ ಗಂಭೀರವಾಗಿ ಪರಿಗಣಿಸಬೇಕಾಗುತ್ತೆ. ಮತ್ತೊಂದು ಕಡೆ ರಷ್ಯಾ ಸಹಿತ ಪರೋಕ್ಷವಾಗಿ ಸಹಾಯ ಮಾಡ್ತಾ ಇದೆ ಇರಾನ್ಗೆ ಅನ್ನುವಂಥ ಇನ್ಫಾರ್ಮೇಶನ್ ಇದೆ. ಚೀನಾ ಮತ್ತು ಇರಾನ್ನ ನಡುವಿನ ಒಪ್ಪಂದಗಳು, ವ್ಯವಹಾರಗಳು ಇವೆಲ್ಲವೂ ಸಹಿತ ಯಥಾಸ್ಥಿತಿಯಲ್ಲಿ ನಡೀತಾ ಇರುವಂಥದ್ದು ಸದ್ಯದ ಸ್ಥಿತಿಯಲ್ಲಿ.